ನೋಡಿ ಚಿಕನ್ ಗ್ರೇವಿ ನಮ್ಮ ಪುನೀತ್ ಅವರು ಮಾಡ್ತಾಯಿದ್ದಾರೆ. ಒಂದು 5 ನಿಮಿಷ ಆಯಿತು. 5 ನಿಮಿಷ ಆದಮೇಲೆ ಈಗ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಆಲ್ ಅರ್ಧ ಭಾಗ ಫ್ರೈ ಆದಂಗೆ ನೋಡಿ. ಬ್ಯಾಚುಲರ್ ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂದರೆ ನೋಡಿರಿ ಬ್ಯಾಚುಲರ್ ಜೀವನ ಹೆಂಗಿದೆ. ಎಲ್ಲ ಸಾಮಾನನ್ನು ಒಂದು ಸೈಡ್ ಹಾಕ್ಬಿಟ್ಟು ಇಷ್ಟ ಇದ್ದಂಗಿರ್ಬೋದು ಅಂತ ಹೇಳ್ತಾವ್ರು ನೋಡಿ ಪುನೀತ್ ಅವ್ರು. ನೋಡಿದ್ರಾ ಹೆಂಗಿದೆ ನೋಡಿ. ಆಲ್ಮೋಸ್ಟ್ ಆಲ್ ಚಿಕನ್ ಆಯಿತು. ಚಿಕನ್ ಬೇಯ್ತಾ ಇದೆ ಈಗ. ಅದಕ್ಕೆ ಸ್ವಲ್ಪ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಮ್ಮ ಉಪೇಂದ್ರ ಸರ್ ಹೇಳಿದಾರಲ್ಲ, ಆ ಥರ ಈಗ ಉಪ್ಪು ಮಿಕ್ಸ್ ಮಾಡ್ತಾವ್ರೆ. ಉಪ್ಪು ಹಾಕಿ ಈಗ ಮಿಕ್ಸಿಂಗು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಬ್ಯಾಚುಲರ್ ಜೀವನ ಹೇಗಂತ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇನ್ಮೇಲೆ ಅದರದ್ದು ಒಂದು ನೀತಿಗಳನ್ನ ತಿಳಿಸೋಂಥ ಕೆಲಸ ಮಾಡ್ತೀನಿ. ಕಾಮೆಂಟ್ ಮಾಡಿರಿ ದಯವಿಟ್ಟು. ಏನೇ ತಪ್ಪು ಇದ್ದರೆ ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ. ನೋಡಿ ಆಲ್ಮೋಸ್ಟ್ ಆಲ್ ಗ್ರೇವಿ ಆಗ್ತಾಯಿದೆ, ಚಿಕನ್ ಗ್ರೇವಿ. ಇಲ್ಲಿ ಪಕ್ಕದಲ್ಲಿ ಕುಕ್ಕರಲ್ಲಿ ಅನ್ನ ಬೆಂದು ಆಗಿದೆ, ರೆಡಿ ಆಗಿಬಿಟ್ಟಿದೆ ಮಸಾಲೆ. ಈಗ ಮಸಾಲೆ ರುಬ್ಬಿದ ಮಸಾಲೆ ನೋಡಿ ನಾವು ಓನ್ ಮಾಡಿದ್ದೀವಿ ಮನೆಯಲ್ಲಿ. ಅಮ್ಮ ಮಾಡಿದಂಥದ್ದು ನಮ್ಮ ಪುನೀತ್ ಕಲ್ತ್ಕೊಂಬಂದು ಚಿಕನ್ ಗ್ರೇವಿ ಇದು ಮಾಡಿ ಮಸಾಲೆ ಮಿಕ್ಸ್ ಆಗ್ತಾಯಿದ್ದಾರೆ ಈಗ. ಹಾಕಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಸಾಲೆ. ಈ ಥರ ಹೋಮ್ ಮೇಡ್ ಮಾಡ್ಕೊಂಡು ತಿಂದ್ಬಿಟ್ರೆ ಯಾವುದೇ ರುಚಿನೇ ಬೇರೆ, ಜೊತೆಗೆ ಆರೋಗ್ಯಕರ ನೋಡಿ. ನಮ್ಮ ಪುನೀತ್ ಎಷ್ಟು ಶ್ರದ್ಧೆಯಿಂದ ಮಾಡ್ತಾವನೆ ನೋಡ್ರಾ. ವಾವ್, ಘಮ ಅಂತ ಇದೆ. ಬನ್ನಿ ನೀವು ಊಟ ಮಾಡಿದ್ರೆ ನಮ್ಮ ಜೊತೆ. ರುಚಿ ಭಾಳ ರುಚಿ. ಓಹೋ ನಮಗೆ ಇಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಘಮ ಅನ್ಬೇಕು, ಆ ಥರ ಇದೆ. ಸವಿರುಚಿ, ಸವಿಗಳಲ್ಲಿ ಸವಿರುಚಿ ನೋಡ್ರಾ. ಮಿಕ್ಸ್ ಮಾಡ್ತಾಯಿದ್ದಾರೆ ಈಗ. ಮಾಡಪ್ಪ ಸವಿರುಚಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಬೇರೆ ಥರ ಚಿಕನ್ ಮಸಾಲ ಹಾಕ್ತಾರೆ. ಈಗ ರುಬ್ಕೊಂಡಿದ್ದು ಹೋಮ್ ಮೇಡ್ ಆಯಿತು. ಈಗ ಅದ್ರ ಜೊತೆಗೆ ರೆಡಿಮೇಡು ಯಾವುದಪ್ಪ ಅದು, ತೇಜು ಚಿಕನ್ ಮಸಾಲ ಹಾಕ್ತಾವೆ ನೋಡಿ. ಎಲ್ಲೆಲ್ಲೂ ತೇಜುನೇ. ಸೀಸರ್ ಹುಡ್ತಾ ಇದ್ದೀನಪ್ಪ ನೋಡಿ. ಘಮ ಅಂತ ಇದೆ ಚಿಕನ್. ನೀವು ಮಾಡ್ಕೊಂಡು ತಿನ್ನಿರಿ ಮನೆಯಲ್ಲಿ ಆರಾಮಾಗಿ. ಯಾರ್ಯಾರು ಬ್ಯಾಚುಲರ್ ಇದ್ರೋ, ಯಾರ್ಯಾರು ನಮ್ಮ ಥರ ಕೆಲಸಕ್ಕೆ ದೂರ ಬಂದಿದ್ರೋ, ಸೈಟ್ ವರ್ಕ್ ಮಾಡ್ಕೊಂಡು ಬಂದು ಈ ಥರ ಮಾಡ್ಕೊಂಡು ತಿನ್ನೋದೇ ಒಂಥರ ಖುಷಿ ನೋಡಿ. ತೇಜು ಮಸಾಲ ಈಗ ಹಾಕ್ತಾಯಿದ್ದಾರೆ ನೋಡಿ. ತೇಜು ಮಸಾಲ ಹಾಕಿ ಓಕೆ. 1 kg ಚಿಕನ್ಗೆ 1 kg ಚಿಕನ್ಗೆ ಎಷ್ಟಪ್ಪ? ಒಂದು ಪ್ಯಾಕೆಟ್ ಅಂದರೆ ಎಷ್ಟು ಗ್ರಾಮ್ ಅದು? ಎಷ್ಟು ಗ್ರಾಮ್ ಇದು? 70 ಗ್ರಾಮ್. 70 ಗ್ರಾಮ್ಸ್. ಇಲ್ಲ ಸಾರಿ 25 ಗ್ರಾಮ್ಸ್. 25 ಗ್ರಾಮ್ಸ್ ಅಂತೆ. 75 ಗ್ರಾಮ್ಸ್ ಹಾಕ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. 25 ಗ್ರಾಮ್ಸ್ ನೋಡಿ. ನಮ್ಮದು ಎಲ್ಲ ಈ ಥರನೇ ಕನ್ಫ್ಯೂಸ್ ಮಾಡ್ಕೊಂಡು ಚಿಕನ್ ಆಯ್ತು. ಚಿಕನ್ ಗ್ರೇವಿ ಇನ್ನೇನು ಮಿಕ್ಸ್ ಮಾಡಿಬಿಟ್ಟು ಸ್ಮೆಲ್ ಬರ್ತಾಯಿದೆಯಾ? ಸೂಪರಾಗಿ ಬರ್ತಾಯಿದೆಯಪ್ಪ. ಹೌದಾ? ನಮ್ಮ ಇಬ್ಬರು ಸ್ನೇಹಿತರ ಕಳೆದ್ಬಿಟ್ಟು ಇಲ್ಲಿಂದ ಇನ್ನೂ ಇಬ್ಬರು ಯಾಕೋ ಪಾಪ ಅವರು ವಿಡಿಯೋ ಮಾಡಿದ್ರೆ ಮುಖ ತೋರಿಸಲ್ವಂತೆ, ಅದಕ್ಕೆ ಕೊಟ್ಬಿಟ್ರು ನೋಡಿ. ಚಿಕನ್ ಗ್ರೇವಿ ರೆಡಿ ಆಗೋಯ್ತು, ಜೊತೆಗೆ ಅನ್ನನೂ ರೆಡಿ ಆಗೈತೆ. ಏನಿದ್ರೂ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ತೆಗೆದ್ರೆ ಚಿಕನ್ ಗ್ರೇವಿ ರೆಡಿ. ಒನ್ ಮೋರ್ ಅಂತ ನಮ್ಮ ಹೇಳ್ತಾರಲ್ಲ ಚಂದ್ರು ಸರ್ ಡೈಲಾಗು, ಆ ಥರ ಒನ್ ಮೋರ್ ಅಂತ ತಿನ್ನಬೇಕು. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ನೆಕ್ಸ್ಟ್ ಟೈಮು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭರಾತ್ರಿ.